ಸ್ಟೇಜ್ಗೆ ಹೋಗೋಷ್ಟ್ರೊಳಗೆ ನಾವೆಲ್ಲ ಸುಸ್ತಾಗ್ಬಿಟ್ಟಿರ್ತೀವಿ. ಅಂತ ಅಭಿಮಾನಿಗಳು ಅಲ್ಲಿ ಬನ್ನೂರ್ಲಿರೋರು ನಾವ್ ಹಿಂದೆ ಕಾಲ ಬರ್ತೀವಿ ಆಗೋದಿಲ್ಲ ಅಂತ ಹೇಳಿದ್ದೆ. ಆ ರೀತಿ ಇವತ್ತು ಬನ್ನೂರಿನಲ್ಲಿ ಕುಮಾರಣ್ಣ ಅವರ ಅಭಿಮಾನಿಗಳು, ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು, ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಇವತ್ತು ತಾವೆಲ್ಲರೂ ಸಹ ಇಲ್ಲಿ ಬಂದು ಸೇರಿದ್ದೀರಿ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ, ನಾನೇನು ಹೆಚ್ಚಿಗೆ ಮಾತನಾಡಲ್ಲ. ತಮ್ಗೆಲ್ಲ ಗೊತ್ತಿದೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಒಂದು 5 ನಿಮಿಷ ಗುರು. ಸಿದ್ದರಾಜು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತ ಯುವಕರ ಆಶಾ ಕಿರಣ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇದು 57ನೇ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ. ಸುಮಾರು 10,000 ಕಿಲೋಮೀಟರ್ನ ಕ್ರಮಿಸಿ ಇವತ್ತು ನಮ್ಮ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ 57ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಮಾಜಿ ಸಚಿವರು, ಹಿರಿಯರು ಆದಂತಹ ಸಾರಾ ಮಹೇಶಣ್ಣ ಅವರಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಶಾಸಕರಾದಂತಹ ಅಶ್ವಿನ್ ಕುಮಾರ್ ಅವರಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾದಂತಹ ಮಂಜೇಗೌಡರು, ವಿವೇಕಾನಂದರವರು, ಹಿರಿಯರು, ಪಿರಿಯಾಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರಾದಂತ ಮಹಾದೇವಣ್ಣ ಅವರಿದ್ದಾರೆ. ಜೊತೆಗೆ ನಮ್ಮ SBM ಮಂಜು ಅವರು, ಪುಟ್ಟಸ್ವಾಮಿ ಅವರು, ಗುರುಸ್ವಾಮಿ ಅವರು, ರಾಮಸ್ವಾಮಣ್ಣ ಅವರು, ಪ್ರಸನ್ನ ಅವರು, ಅಭಿಷೇಕ್ ಇದಾರ, ಅಭಿಷೇಕ್ ಅವರು, ಜೊತೆಗೆ ನಮ್ಮ ಕೃಷ್ಣ ನಾಯಕರು, ನೆನ್ನೆನೂ ಕಾಣಿಸ್ತಾ ಇರಲಿಲ್ಲ, ಕೃಷ್ಣ ನಾಯಕರು, ಜೊತೆಗೆ ನಮ್ಮ ಹೇಳ್ದೆ ವಿವೇಕಾನಂದ ಅವ್ರ ಹೆಸರು ಹೇಳ್ದೆ, ಎಲ್ಲ ನಮ್ಮ ಬನ್ನೂರು ಹಾಗೂ ನರಸೀಪುರ ವಿಧಾನಸಭಾ ಕ್ಷೇತ್ರದ ಜನತಾದಳದ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ತಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೀರಿ. ನಿಮ್ಗೆಲ್ಲ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗಾಗಲೇ ಎಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ. ನಾನೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕುಮಾರಣ್ಣ ಅವರು ಇವತ್ತು ನಮ್ಮ ದೇಶದ ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಡೀ ದೇಶ ಸುತ್ತಬೇಕು. ಇಡೀ ದೇಶದಲ್ಲಿ ಬಹಳ ದೊಡ್ಡ ಬೃಹತ್ ಖಾತೆಗಳೆರಡೂ ಸಹ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಅವರ ಮೇಲೆ ಅತಿಯಾದಂತ ವಿಶ್ವಾಸವನ್ನ ಇಟ್ಟು 2 ದೊಡ್ಡ ಖಾತೆಗಳನ್ನ ಕುಮಾರಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಇಡೀ ದೇಶವನ್ನ ಸಂಚರಿಸಿ ಆ ಖಾತೆಗಳಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಆಂಧ್ರ ಪ್ರದೇಶದ ವೈಜಾಗ್ ನಲ್ಲಿ ಮುಚ್ಚೋಗಿದ್ದಂತ ವೈಜಾಗ್ ಸ್ಟೀಲ್ ಪ್ಲಾಂಟ್ ನ ಪ್ರಾರಂಭ ಮಾಡಿ 16,000 ಕುಟುಂಬಗಳಿಗೆ ಮತ್ತೊಮ್ಮೆ ಜೀವನವನ್ನ ಕೊಟ್ಟಂತವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು. ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ 26,000 ಕೋಟಿಯಷ್ಟು ರೈತರ ಸಾಲ ಮನ್ನಾ ಮಾಡದಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ನಮ್ಮ ಕುಮಾರಣ್ಣ ಅವರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗುತ್ತೆ. ಅವ್ರು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಯಾರನ್ನೂ ನೋಡ್ಲಿಲ್ಲ. ಎಲ್ಲರನ್ನ ನೋಡಿರ್ತಕ್ಕಂಥ ಒಂದೇ ಒಂದು ದೃಷ್ಟಿ, ಅವರೆಲ್ಲರೂ ನಮ್ಮ ರೈತರು, ನಮ್ಮ ರೈತ ಬಾಂಧವರು ಅಂತೇಳಿ ನಮ್ಮ ರಾಜ್ಯದಲ್ಲಿ ಸುಮಾರು 26,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆ ಒಂದಕ್ಕೆ 450 ಕೋಟಿ ಸಾಲ ಮನ್ನಾ ಆಯಿತು.
ಬಹುಶಃ ನಮ್ಮ ನರಸೀಪುರ ವಿಧಾನಸಭಾ ಕ್ಷೇತ್ರ ತೆಗೆದ್ರೆ 100ಕ್ಕಿಂತ ಜಾಸ್ತಿ ಕೋಟಿ ರೈತರ ಸಾಲ ಮನ್ನಾ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದರೆ ಬಹುಶಃ ಅದನ್ನ ನಾವೆಲ್ಲರೂ ಸಹ ನೆನಪಿಸ್ಕೊಳ್ಬೇಕು. ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಅಶ್ವಿನ್ ಕುಮಾರ್ ಅವರು, ಅವ್ರ ಜೊತೆ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ 2018ರಲ್ಲಿ ನೀವೆಲ್ಲರೂ ಸಹ ಕೈ ಹಿಡಿದು ಅವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು, ಅಶ್ವಿನ್ ಕುಮಾರ್ ಅವರು ಈ ಕ್ಷೇತ್ರದ ಶಾಸಕರಾಗಬೇಕು ಅಂತ ಹೇಳಿ ಯಾರ ವಿರುದ್ಧ ಗೆಲ್ಸಿದ್ದು ನೀವು? ಯಾರ ವಿರುದ್ಧ ಗೆಲ್ಸಿದ್ದು ನೀವು? ಬಹಳ ಭದ್ರವಾದಂತ ನಾಯಕರು, ಬಹಳ ಬಲಿಷ್ಠವಾದಂತ ನಾಯಕರ ವಿರುದ್ಧ ನೀವೆಲ್ಲರೂ ಸಹ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದಂತ ಅಶ್ವಿನ್ ಕುಮಾರ್ ಅವ್ರನ್ನ ಗೆಲ್ಸ್ಕೊಟ್ರಿ. ಅವರು ನಿಮ್ಗೆ ಯಾವತ್ತೂ ಅನ್ಯಾಯ ಮಾಡಲಿಲ್ಲ. ಈ ಕ್ಷೇತ್ರದ ಶಾಸಕರಾಗಿ ಯಾವತ್ತು ನರಸೀಪುರ ಕ್ಷೇತ್ರದ ಬಗ್ಗೆ ಕಿಂಚಿತ್ತೂ ಅವರು ಅಗೌರವವನ್ನು ಇಟ್ಕೊಳ್ಳದೆ ನನ್ನ ಜನ ಗೆಲ್ಸ್ಕೊಟ್ಟಿದ್ದಾರೆ. ಬಲಿಷ್ಠವಾದಂತ ವ್ಯಕ್ತಿಯ ವಿರುದ್ಧ 4-5 ಬಾರಿ ಶಾಸಕರು ಸಚಿವರಾಗಿ 2 ಬಾರಿ ಸಚಿವರಾಗಿದ್ದಂಥವರ ವಿರುದ್ಧವಾಗಿ ಗೆಲ್ಸ್ಕೊಟ್ಟಿದ್ದೀರಿ. ನಾನು ಯಾವತ್ತೂ ನನ್ನ ಕ್ಷೇತ್ರದ ಜನತೆಗೆ ಮೋಸ ಮಾಡಬಾರ್ದು ಅಂತೇಳಿ ಹಗಲು ರಾತ್ರಿ ದುಡ್ದದ್ದು ಅನುದಾನ ತರಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಷ್ಟೇ ನೋಡಿದ್ದು. ಬೇರೆ ಯಾವುದೇ ಬೇರೆ ರೀತಿಯಿಂದ ನಾನು ಹಣಕಾಸು ಮಾಡಬೇಕು, ಮತ್ತೊಂದು ಮಾಡಬೇಕು, ಯಾವುದನ್ನು ಸಹ ಯೋಚನೆ ಮಾಡಲೇ ಇಲ್ಲ. 5 ವರ್ಷಗಳ ಕಾಲ ಸಂಪೂರ್ಣ ಅಭಿವೃದ್ಧಿಗೆ, ನರಸೀಪುರ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಸಂಪೂರ್ಣ ಸಮಯವನ್ನ ಮೀಸಲಿಟ್ಟಂತವರು ನಮ್ಮ ಅಶ್ವಿನ್ ಕುಮಾರ್ ಅವರು. ಬಹುಶಃ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀವಿ, ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ. ನಿನ್ನೆ ನಾವು ಕಳೆದ 18ನೇ ತಾರೀಕಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಆರಂಭ ಮಾಡಿದ್ದಾರೆ. 18ನೇ ತಾರೀಕು ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ ಇತ್ತು, 22ನೇ ತಾರೀಕು KR ನಗರದಲ್ಲಿತ್ತು, ಇವತ್ತು 24 ನರಸೀಪುರ ವಿಧಾನಸಭಾ ಕ್ಷೇತ್ರದ ಬನ್ನೂರಿನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇವತ್ತಾಗಲೇ ಹೇಳಿದ್ರಿ, ಎಲ್ಲೂ ದುಡ್ಡು ಕೊಟ್ಟು ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿಲ್ಲ. ಪಿರಿಯಾಪಟ್ಟಣದಲ್ಲೂ ಕರ್ಕೊಂಡು ಬಂದಿಲ್ಲ, KR ನಗರದಲ್ಲೂ ಕರ್ಕೊಂಡು ಬಂದಿಲ್ಲ, ಬನ್ನೂರಲ್ಲೂ ನರಸೀಪುರದಲ್ಲೂ ಕರ್ಕೊಂಡು ಬಂದಿಲ್ಲ. ಇಲ್ಲೆಲ್ಲ ಬಂದಿರ್ತಕ್ಕಂಥವ್ರು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರು, ನಮ್ಮ ಪಕ್ಷಕ್ಕೆ ಇಡೀ ಜೀವನವನ್ನೇ ಬೇಕಾದ್ರೂ ತ್ಯಾಗ ಮಾಡ್ತಕ್ಕಂಥ ಗಟ್ಟಿ ಕಾರ್ಯಕರ್ತರು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲೂ ಸಹ ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾ ಇಲ್ಲ, ಯಾರಿಗೂ ₹1 ದುಡ್ಡು ಕೊಟ್ಟಿಲ್ಲ. ನಿಮ್ಮೆಲ್ಲರ ಅಭಿಮಾನ, ವಿಶ್ವಾಸ ದೇವೇಗೌಡ ಅಪ್ಪಾಜಿಯವ್ರ ಮೇಲೆ, ಕುಮಾರಣ್ಣ ಅವ್ರ ಮೇಲೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಯಾವಾಗ್ಲೂ ಇದೇ ರೀತಿ ಇರ್ಲಿ ಅಂತ ಆಶಯವನ್ನ ನಾವೆಲ್ಲರೂ ಸಹ ವ್ಯಕ್ತಪಡಿಸ್ತಾ, ಇವತ್ತೇನು ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ಇಡೀ ರಾಜ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸುತ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರ ನಾಡಿ ಮಿಡ್ತ, ನಮ್ಮ ಕಾರ್ಯಕರ್ತರ ಅಭಿಲಾಷೆ, ಎಲ್ಲ ವಿಚಾರಧಾರೆಗಳನ್ನ ತಿಳ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು, ನಮ್ಮ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ತುಂಬಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಸಹ ನಿಂತಿದ್ದೇವೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ 2028 ತಮ್ಗೆಲ್ಲ ಗೊತ್ತಿದೆ. ಅಶ್ವಿನ್ ಅವರು ಕಾಮಧೇನುವಿನಂತ ಮನುಷ್ಯ, ಹಿಂದೆ ಬಂದರೆ ಒದೆ ಬೇಡ, ಮುಂದೆ ಬಂದರೆ ಆಯ ಬೇಡ, ಆ ರೀತಿ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ
ಅತ್ಯುತ್ತಮ ವ್ಯಕ್ತಿ ಇವತ್ತು ನರಸೀಪುರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅಂತಕ್ಕಂಥದ್ದೇ ನಮ್ಮೆಲ್ಲರಿಗೂ ಸಹ ಬಹಳ ಸಂತೋಷವಾದಂತ ವಿಚಾರ. 2028ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಅಶ್ವಿನ್ ಕುಮಾರ್ ಅವ್ರ ಮೇಲೆ ಇರುತ್ತೆ. ಬಹುಶಃ ಬನ್ನೂರು ಯಾವತ್ತೂ ಕುಮಾರಣ್ಣ ಅವ್ರ ಕೈ ಬಿಟ್ಟಿಲ್ಲ, ಯಾವಾಗ್ಲೂ ಕುಮಾರಣ್ಣ ಅವರು ದೇವೇಗೌಡ ಅಪ್ಪಾಜಿ ಅವ್ರ ಹಿಂದೆ ಬೆನ್ನನ್ನ ಕೊಟ್ಟು ನಿಂತಿರ್ತಕ್ಕಂಥವ್ರು ಬನ್ನೂರಿನ ಜನ. ಇಡೀ ರಾಜ್ಯದಲ್ಲಿ ಎಲ್ಲಿ ಬರದೇ ಇದ್ರು ಬನ್ನೂರಲ್ಲಿ ಮಾತ್ರ ಯಾವಾಗ್ಲೂ ಜನತಾದಳಕ್ಕೆ ಲೀಡ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬನ್ನೂರಿನ ಜನತೆ. ನೀವೆಲ್ಲರೂ ಸಹ ಈ ಬಾರಿನೂ ಸಹ ನಮ್ಮ ಬನ್ನೂರು ಇಲ್ಲಿಂದ ಪ್ರಾರಂಭ ಆಗಬೇಕು, ಬನ್ನೂರಿಂದ ಪ್ರಾರಂಭ ಆಗಿ ಬೆಂಗಳೂರಿಗೆ ತಲುಪಿ 2028ಕ್ಕೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಮಹೇಶ್ ಅಣ್ಣ ಅವರು ಇಲ್ಲೇ ಇದ್ದಾರೆ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ, ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾನು, ಅಶ್ವಿನ್ ಕುಮಾರ್ ಅವರು, ಇದೇ ವೇದಿಕೆ ಮೇಲೆ ನಮ್ಮ ಪಿರಿಯಾಪಟ್ಟಣ ಮಹದೇವಣ್ಣ ಅವರಿದ್ದಾರೆ, ಮಂಜೇಗೌಡರಿದ್ದಾರೆ, ವಿವೇಕಾನಂದ ಅವರಿದ್ದಾರೆ, ನಮ್ಮ ಮುಂದಿನ ಎಚ್ ಡಿ ಕೋಟೆ ಶಾಸಕರಾದಂತ ಕೃಷ್ಣನಾಯ್ಕರಿದ್ದಾರೆ, ಪ್ರಸನ್ನ ಅವರಿದ್ದಾರೆ, ವೇದಿಕೆ ಮೇಲೆ ನಮ್ಮ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳು ಇದ್ದೀರಿ. ನಾವೆಲ್ಲ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ವೇದಿಕೆ ಮೇಲೆ ನಾವೆಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗಟ್ಟಿಯಾಗಿ ನಿಲ್ತೇವೆ. ಮುಂದಿನ 2028 ಚುನಾವಣೆಗೆ ನಾವೆಲ್ಲರೂ ಸಹ ಯಾವುದೇ ತ್ಯಾಗಕ್ಕೂ ಸಹ ಸಿದ್ಧರಾಗ್ತೇವೆ. ನಮ್ಮೆಲ್ಲರ ಗುರಿ ಒಂದೇ, 2028ಕ್ಕೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು, ರಾಜ್ಯದಲ್ಲಿ ಮತ್ತೊಮ್ಮೆ ರೈತರ ಸಾಲ ಮನ್ನಾ ಆಗ್ಬೇಕು, ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂತ ಮತ್ತೊಂದು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವ್ರನ್ನ ನೋಡ್ಬೇಕು. ಅದೇ ರೀತಿಯಲ್ಲಿ ಮುಂದುವರೆದು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮುಂದೊಂದು ದಿನ ಈ ರಾಜ್ಯದಲ್ಲಿ ಅದೇ ಸ್ಥಾನವನ್ನ ಅಲಂಕರಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ದೇವೇಗೌಡ ಸರ್ಕಲ್ ಇಂದ ಪ್ರಾರಂಭ ಆಯಿತು. ದೇವೇಗೌಡ ಸರ್ಕಲ್ ಇಂದ ರಿಂಗ್ ರಸ್ತೆಯ ದೇವೇಗೌಡ ಸರ್ಕಲ್ ನಿಂದ ಪ್ರಾರಂಭ ಆಯಿತು. ನಾವು ಕಾರ್ ತೆಗೆದು ಇಳಿಯಕ್ಕೂ ಸಾಧ್ಯ ಆಗಲಿಲ್ಲ. ಆ ರೀತಿಯಾದಂತ ವಿಶ್ವಾಸ, ಅಭಿಮಾನ, ಪ್ರೀತಿ ಇವತ್ತು ನೀವೆಲ್ಲರೂ ಸಹ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಇಟ್ಟಿದ್ದೀರಿ. ನಾವೆಲ್ಲ ನೋಡ್ತಾ ಇದ್ದೀವಿ. ಆಗ್ಲೇ ಹೇಳಿದ್ರು ನಮ್ಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅಂತ. ದುಡ್ಡು ಕೊಟ್ರೆ ಈ ಪ್ರೀತಿ ವಿಶ್ವಾಸ ಬರಲ್ಲ. ಇಷ್ಟೊತ್ತಿಗೆ ಅರ್ಧ ಜನ ಖಾಲಿ ಆಗ್ಬಿಟ್ಟಿರೋರಿ. ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರಿ, ಇಷ್ಟೊತ್ತಿಗೆ ಅರ್ಧ ಖಾಲಿ ನಿಂತ್ಕೊಂಡು ನೋಡಕ್ ಆಯ್ತಿರ್ಲಿಲ್ಲ. ಇಲ್ಲಿ ನಾವು ಇವತ್ತು ರಸ್ತೆ ಉದ್ದಕ್ಕೂ ನೋಡ್ಕೊಂಡು ಬಂದಿದ್ದೀವಿ. ರಸ್ತೆ ಉದ್ದಕ್ಕೂ ಸಹ ಅಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಮೇಲೂ ಸಹ ಬಂದಿದ್ದೀವಿ. ಈಗ ನಮ್ಮ ರಾಜ್ಯದನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಸಹ ಇವತ್ತು ಬಂದಿದ್ದೀವಿ. ಆಯ್ತು ಗುರು, ಮೆಲ್ಲಳ್ಳಿ, ರಂಗಸಮುದ್ರ, ಮಹದೇಗೌಡನುಂಡಿ, ರಂಗಚಾರಿ ಉಂಡಿ, ಊನಗ್ನಳ್ಳಿ, ಮಹದೇಗೌಡನುಂಡಿ ಹೇಳ್ದೆ. ಆಯ್ತು ಬಿಡುಗರು, ಆಯ್ತು. ಉದ್ದಕ್ಕೂ ಬಂದಾಗ ಯಾವ ಮುಖ್ಯಮಂತ್ರಿಗಳಿಗೂ ಸಹ ಈ ರೀತಿಯಾದಂತ ಅಭಿಮಾನ, ಸ್ವಾಗತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೀತಿ ನಂಗೆ ಗೊತ್ತಿಲ್ಲ. ಆ ಪ್ರೀತಿ ವಿಶ್ವಾಸ ಬಹುಶಃ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತೋರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಮುಂದೊಂದು ದಿವಸ ನಮ್ಮೆಲ್ಲರ ಭವಿಷ್ಯದ ಆಶಾ ಕಿರಣ ಕುಮಾರಣ್ಣ ಅವರು ಅಲಂಕರಿಸಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿವರೆಗೂ ಸಹ 2028ಕ್ಕೆ ಕುಮಾರಣ್ಣ ಅವರು ಈ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಆ ಸ್ಥಾನವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಅಲಂಕರಿಸ್ತನಕನೂ ಸಹ ಇದೇ ರೀತಿಯಾದಂತ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಅಶ್ವಿನ್ ಕುಮಾರ್ ಮೇಲೂ ಸಹ ಈ ಕ್ಷೇತ್ರದ ಆಶೀರ್ವಾದ ಸಂಪೂರ್ಣವಾಗಿ ಇರ್ಲಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ತುಂಬೂರದ ಕೃತಜ್ಞತೆಗಳನ್ನು ಅರ್ಪಿಸ್ತಾನೆ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.